ಬೇಸಿಗೆಗಾಲದಲ್ಲಿ ಹಪ್ಪಳ ಸಂಡಿಗೆನ ಮಾಡಿಟ್ಕೊಂಡು ವರ್ಷಾನುಗಟ್ಟಲೆ ಬಳಸುವಂತಹ ರೂಢಿ ತುಂಬ ಜನದ ಮನೇಲಿದೆ. ಸೊ ನಾನು ಇವತ್ತು ಅದೇ ರೀತಿ ಒಂದು ಸಿಂಪಲಾಗಿ ಮಾಡ್ಕೋಬೋದಂತ ಅಕ್ಕಿ ಹಪ್ಪಳದ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಹಪ್ಪಳ ಮಾಡೋದಕ್ಕೆ ನಿಮಗೆ ಪಾಪಡ್ ಖಾರ ಬೇಕಾಗಿಲ್ಲ. ಹಾಗೆಯೇ ಈ ಹಪ್ಪಳನ ನೆರಳಲ್ಲೇ ನಾವು ಒಣಗಿಸ್ಕೊಬೋದು. ಬಿಸಿಲಲ್ಲೂ ಸಹ ಒಣಗಿಸುವಂಥ ಅವಶ್ಯಕತೆ ಇಲ್ಲ. ತುಂಬ ಸುಲಭವಾಗಿ ಕೇವಲ 1 ಕಪ್ ಅಕ್ಕಿನ ಬಳಸ್ಕೊಂಡು ಈ ಥರ ಒಂದು ಪ್ಲೇಟಷ್ಟು ಅಗಲವಾಗಿ ಬರುವಂಥ ಹಪ್ಪಳ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಈ ಹಪ್ಪಳ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ ಆಗೋಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ನೀರು ಹಾಕಿ ಚೆನ್ನಾಗಿ ಒಂದು 2 ರಿಂದ 3 ಸಲ ತೊಳೆದು ಆ ನಂತರ ಅಕ್ಕಿ ಮುಳುಗೋಷ್ಟು ನೀರನ್ನು ಹಾಕಿ ಇದನ್ನು 3 ರಿಂದ 4 ಗಂಟೆ ಅಥವಾ ಓವರ್ನೈಟ್ ಕೂಡ ನೀವು ನೆನೆಸಿಟ್ಕೋಬೋದು. ನಾನು ಇದನ್ನು 3 ರಿಂದ 4 ಗಂಟೆಗಳ ಕಾಲ ನೆನೆಸಿ ಇಡ್ತಾಯಿದ್ದೀನಿ. ನೀವು ನಾರ್ಮಲಾಗಿ ಅನ್ನ ಮಾಡೋದಕ್ಕೆ ಬಳಸುವಂಥ ಅಕ್ಕಿನೂ ಸಹ ಬಳಸ್ಬೋದು. ಆದರೆ ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ನೋಡಿ, ಇವಾಗ ಇದು 3 ರಿಂದ 4 ಗಂಟೆ ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ನುಣ್ಣಗೆ, ಆದಷ್ಟು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ನಾವು ಈ ಅಕ್ಕಿನ ರುಬ್ಕೋಬೇಕಾಗುತ್ತೆ. ನಾವು ಅಕ್ಕಿ ಹಿಟ್ಟನ್ನು ನೀರು ಹಾಕಿ ಕಲಸಿದ್ರೆ ಎಷ್ಟು ನುಣ್ಣಗಿರುತ್ತೋ ಅಷ್ಟು ನುಣ್ಣಗೆ ನಾವು ಈ ಅಕ್ಕಿನ ರುಬ್ಕೋಬೇಕು. ಹಾಗೆಯೇ ನಾನು ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೋತಾ ಇದ್ದೀನಿ. ತುಂಬ ತೆಳ್ಳಗೂ ಮಾಡ್ಕೋಬಾರ್ದು, ತುಂಬ ಗಟ್ಟಿಗೂ ಮಾಡ್ಕೋಬಾರ್ದು. ಈ ಹಪ್ಪಳದ ಹಿಟ್ಟನ್ನು ನಾನು ಅಕ್ಕಿ ರುಬ್ಬಿದಾದಮೇಲೆ ಕೇವಲ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ನಾನು ಇದನ್ನು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನೋಡಿ, ಸೌಟಿಂದ ಹಿಂಭಾಗಕ್ಕೆ ಈ ಥರ ಎಳೆದ್ರೆ ಒಂದು ಗೆರೆ ಬರಬೇಕು. ಅಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ನಮಗೆ ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಹಾಗೆಯೇ ಒಂದು 1/4 ಚಮಚದಷ್ಟು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 1/4 ಚಮಚದಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ನಿಮಗೆ ಪ್ಲೇನ್ ಹಪ್ಪಳ ಬೇಕು ಅಂದರೆ ಮೆಣಸು ಹಾಗೆ ಜೀರಿಗೆನ ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ಇಲ್ಲಿ ಮೆಣಸಿನ ಪುಡಿ ಮತ್ತು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಅವೆರಡನ್ನೂ ಹಾಕಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಇವಾಗ ಹಪ್ಪಳ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಈ ಹಪ್ಪಳ ಮಾಡೋದಕ್ಕೆ ತಟ್ಟೆ ಇಡ್ಲಿ ಪ್ಲೇಟ್ನ ತೊಗೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಎಣ್ಣೆ ಎಲ್ಲ ಏನೂ ಹಾಕಿಲ್ಲ. ಜಸ್ಟ್ ಹಾಗೆ ನೀರಲ್ಲಿ ವಾಶ್ ಮಾಡಿಕೊಂಡು ನಾನು ತೋರಿಸ್ತಾ ಇರೋಂಥ ಸೌಟಲ್ಲಿ 1 ಸೌಟಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಬೇಕು. ಎಷ್ಟಾಗುತ್ತೋ ಅಷ್ಟು ತೆಳುಗೆ ನೀವು ಹಿಟ್ಟನ್ನು ಪ್ಲೇಟಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ, ನಾನು ಈ ಥರ 5 ಇಡ್ಲಿ ಪ್ಲೇಟ್ ಇತ್ತು, ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಈ ಥರ ತೆಳ್ಳಗೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನಾವು ಮಂದವಾಗಿ ಮಾಡಿಕೊಂಡ್ರೆ ಏನಾಗುತ್ತೆ, ಹಪ್ಪಳ ನಮಗೆ ತುಂಬ ಜಾಸ್ತಿ ಅರಳಲ್ಲ ಎಣ್ಣೆಗೆ ಹಾಕಿದ್ಮೇಲೆ. ಹಾಗೆಯೇ ಒಣಗೋದಕ್ಕೂ ಸಹ ತುಂಬ ಜಾಸ್ತಿ ಟೈಮ್ ತೊಗೊಳುತ್ತೆ. ಇವಾಗ ನಾನು ಒಂದು ಕುಕ್ಕರಲ್ಲಿ ನೀರಿಟ್ಟಿದ್ದೀನಿ. ನೀರು ಚೆನ್ನಾಗಿ ಕುದಿಯೋದಕ್ಕೆ ಶುರು ಆದಮೇಲೆ ನಾವು ರೆಡಿ ಮಾಡಿಟ್ಟಿರುವಂಥ ಪ್ಲೇಟ್ಗಳನ್ನ ಒಂದೊಂದೇ ಪ್ಲೇಟ್ನ ಈ ಥರ ಇಟ್ಟು ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿ ಜಸ್ಟ್ 1 ನಿಮಿಷ ಅಷ್ಟೇ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ಥರ ಅಕ್ಕಿ ಹಿಟ್ಟಿನ ಬಣ್ಣ ಚೇಂಜ್ ಆಗುತ್ತೆ. ನಿಮಗೆ ವೈಟ್ ಕಲರ್ ಇರೋದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಅದನ್ನು ನಾವು ಬೇಯಿಸಿ ತೆಕ್ಕೊಂಡ್ರೆ ಅಷ್ಟೇ ಸಾಕು. ನೋಡಿ, ಈ ಥರ ಜಸ್ಟ್ 1 ನಿಮಿಷಕ್ಕಿಂತ ಕಡಿಮೆ ಸಮಯದಲ್ಲೇ ಇದು ಚೆನ್ನಾಗಿ ಬೆಂದು ರೆಡಿಯಾಗಿರುತ್ತೆ. ಇವಾಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಇದನ್ನು ಡಿಮೋಲ್ಡ್ ಮಾಡ್ಕೋಬೇಕು. ಈ ಥರ ಒಂದೊಂದೇ ಪ್ಲೇಟ್ನ ಇಟ್ಟು ಮಾಡೋದಕ್ಕೆ ಜಾಸ್ತಿ ಟೈಮ್ ಆಗುತ್ತೆ ಅನ್ನೋದಿದ್ರೆ ನೀವು ಈ ಥರ ಇಡ್ಲಿ ಸ್ಟ್ಯಾಂಡ್ ತೊಗೊಂಡು ಎಲ್ಲ ಪ್ಲೇಟ್ಗಳನ್ನೂ ಒಂದೇ ಸಲ ಇಡ್ಲಿ ಸ್ಟ್ಯಾಂಡಲ್ಲಿಟ್ಟು ಜಸ್ಟ್ 1 ರಿಂದ 2 ನಿಮಿಷ ನಾವು ಸ್ಟೀಮಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ನಾನು ಇವಾಗ ಇಡ್ಲಿ ಸ್ಟ್ಯಾಂಡನ್ನು ಅದೇ ಕುಕ್ಕರಲ್ಲಿ ಇಟ್ಟು ಮೇಲ್ಗಡೆಯಿಂದ ಒಂದು ಮುಚ್ಚಳನ ಮುಚ್ಚಿ ಜಸ್ಟ್ 1 ರಿಂದ 2 ನಿಮಿಷ ನಾನು ಕುಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲೂ ಸಹ ಮೇಲ್ಗಡೆ ಇಡ್ಲಿ ಪ್ಲೇಟಲ್ಲಿರೋ ಬ್ಯಾಟರ್ ಕಲರ್ ಚೇಂಜ್ ಆಗಿದ್ರೆ ಸಾಕಾಗುತ್ತೆ. ಎಲ್ಲ ಪ್ಲೇಟಲ್ಲಿರೋದು ಬೆಂದಿರುತ್ತೆ. ಇವಾಗ ಇದನ್ನು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾನು ನೋಡಿ ಚೆನ್ನಾಗಿ ಬೆಂದಿದೆ, ಕೈಗೆಲ್ಲ ಏನೂ ಅಂಟ್ತಾ ಇಲ್ಲ. ತೆಗೆದು ಇವಾಗ ಒಂದು ಚಾಕುವಿನ ಸಹಾಯದಿಂದ ಎಡ್ಜಸ್ನೆಲ್ಲ ಬಿಡಿಸ್ಕೋಬೇಕು. ನೋಡಿ, ಈ ಥರ ಎಡ್ಜಸ್ನ ಬಿಡಿಸ್ಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ಒಂದು ಕಡೆ ಇಟ್ಕೊಂಡು ನಾವು ನೀಟಾಗಿ ತೆಗೆದ್ರೆ ನಮಗೆ ಹಪ್ಪಳ ಚೆನ್ನಾಗಿ ಬಂದ್ಬಿಡುತ್ತೆ. ನೋಡಿ, ಪ್ಲೇಟ್ಗೂ ಸಹ ಎಲ್ಲಿ ಅಂಟ್ಕೊಳ್ಳೋದಿಲ್ಲ ಅದು. ಇಷ್ಟು ತೆಳ್ಳಗಿದ್ರೆ ನಾವು ಆರಾಮಾಗಿ ನೆರಳಲ್ಲೇ ಒಣಗಿಸ್ಕೊಬೋದು. ನಾನಿಲ್ಲಿ ಇದನ್ನು ಒಂದು ಪಂಚೆ ಮೇಲೆ ಹಾಕ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ಶೀಟ್ಸ್ ಇದ್ದರೆ ನೀವು ಆ ಶೀಟ್ಸ್ ಮೇಲೆ ಹಾಕ್ಕೋಬೋದು. ನಾನೊಂದು ಬಿಳಿ ಪಂಚೆ ಮೇಲೆ ಎಲ್ಲ ಹಪ್ಪಳಗಳನ್ನು ಹಾಕ್ಕೊಂಡು ರಾತ್ರಿ ಇಡೀ ಫ್ಯಾನಿನ ಗಾಳಿಗೆ ಬಿಟ್ಟಿದೆ. ಸೊ ಒಂದು ರಾತ್ರಿ ಫ್ಯಾನಿನ ಗಾಳಿಗೆ ಬಿಟ್ಟರೆ ನೆರಳಲ್ಲೇ ಸಹ ಚೆನ್ನಾಗಿ ಒಣಗೋಗುತ್ತೆ. ನೀವು ಮಂದವಾಗಿ ಹಾಕಿದರೆ ಹಪ್ಪಳನ ಒಣಗಿಸೋದಕ್ಕೆ ಬಿಸಿಲಲ್ಲಿಡಬೇಕಾಗುತ್ತೆ. ನಾನು ಆದಷ್ಟು ತೆಳುಗೆ ಹಾಕ್ಕೊಂಡಿದ್ರಿಂದ ನೆರಳನ್ನೇ ನೋಡಿ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಹಪ್ಪಳ ಒಣಗಿ ರೆಡಿಯಾಗಿದೆ. ಬನ್ನಿ ಇವಾಗ ಇದನ್ನು ಕರೆದು ತೋರಿಸ್ತೀನಿ. ಎಣ್ಣೆನ ಚೆನ್ನಾಗಿ ಕಾಯಿಸಿ ಆನಂತರ ನಾವು ಹಪ್ಪಳ ಹಾಕಿದ್ರೆ ಈ ಥರ ನೀಟಾಗಿ ಒಂದು ಪ್ಲೇಟಷ್ಟು ಆಗಲಿಕ್ಕೆ ಹಪ್ಪಳ ನಮಗೆ ಹರಳುತ್ತೆ. ಎಣ್ಣೆನೂ ಸಹ ಒಂದು ಸ್ವಲ್ಪನೂ ಸಹ ಎಣ್ಣೆನ ಹಿಡ್ಕೊಳ್ಳೋದಿಲ್ಲ. ಈ ಹಪ್ಪಳ ತುಂಬಾ ರುಚಿಯಾಗಿರುತ್ತೆ. ನೀವು ಈ ಥರ ಹಪ್ಪಳ ಮಾಡಿಟ್ಕೊಂಡ್ರೆ ಆರಾಮಾಗಿ 1 ವರ್ಷದವರೆಗೂ ನೀವು ಇದನ್ನು ಬಳಸ್ಬೋದು. ಆದಷ್ಟು ಚೆನ್ನಾಗಿ ಕಾದಿರೋ ಎಣ್ಣೆನಲ್ಲೇ ಹಪ್ಪಳನ ಫ್ರೈ ಮಾಡಿ. ನೋಡಿ, ಗರಿಗರಿಯಾದ ಅಕ್ಕಿ ಹಪ್ಪಳ
ರೆಡಿಯಾಗಿದೆ. ಜಾಸ್ತಿ ಅದು ಇಂಗ್ರೀಡಿಯೆಂಟ್ಸ್ ಬಳಸ್ತೀರಾ, ಬಿಸಿನ ಸಹಾಯನ ಇಲ್ದಿರ ನಾವು ಆರಾಮಾಗಿ ಹಪ್ಪಳನ ಮಾಡ್ಕೊಬೋದು. ಸೊ ನೀವು ಸಹ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ.